ಓಂ ಶಾಂತಿ. ಆತ್ಮೀಯರೇ, ಇವತ್ತಿನ ವಿಷಯ ಭಗವಂತನ ಹೃದಯ ಸಿಂಹಾಸನವನ್ನು ನಾವು ಗೆಲ್ಲುವಂಥದ್ದು. ಹೇಳಲಾಗುತ್ತೆ, ಸತ್ಯ ಹೃದಯದವರೆಗೆ ಸದಾ ಭಗವಂತನ ಆಶೀರ್ವಾದ ಇರುತ್ತೆ ಅಂತ. ಇತಿಹಾಸದಲ್ಲಿ ನಾವು ಅನೇಕ ಮಹಾನ್ ಆತ್ಮಗಳ ಜೀವನ ಚರಿತ್ರೆಯನ್ನು ಸಹ ಕೇಳಿರ್ಬೋದು, ಓದಿರ್ಬೋದು. ಅವರೆಲ್ಲರ ಒಂದು ಜೀವನದಲ್ಲಿ ಎಲ್ಲೋ ಒಂದು ಕಡೆ ಈ ಸತ್ಯತೆ ಎನ್ನುವಂಥ ಮೌಲ್ಯ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ ಅಥವಾ ಪಡೆದಿರ್ತಾರೆ. ವರ್ತಮಾನ ಸಮಯದಲ್ಲೂ ಸಹ ನಾವು ಸಂಗಮಯುಗಿ ಬ್ರಾಹ್ಮಣ ಆತ್ಮಗಳ ಉದ್ದೇಶನೇ ಆಗಿರುತ್ತೆ ಶಿವ ತಂದೆಯ ಹೃದಯ ಸಿಂಹಾಸನವನ್ನು ನಾವು ಗೆಲ್ಲುವಂಥದ್ದು. ಭಗವಂತನ ಹೃದಯ ಸಿಂಹಾಸನವನ್ನು ಗೆಲ್ಲೋದು ಅಂದರೆ ಇಡೀ ಜಗತ್ತನ್ನೇ ಗೆಲ್ಲುವಂಥದ್ದು. ಬಾಬಾ ಸಂಗಮಯುಗದಲ್ಲಿ ನಾವು ಬ್ರಾಹ್ಮಣರಿಗೆ ವಿಶ್ವದ ಮಾಲೀಕತ್ವವನ್ನು ಕೊಡಲಿಕ್ಕೆ ಬಂದಿದ್ದೀನಿ ಅಂತ ಅನೇಕ ಬಾರಿ ಹೇಳ್ತಾರೆ. ಆದರೆ ಅದನ್ನು ಪಡೆಯುವಂಥ ವಿಧಿ ಪರಮಾತ್ಮನ ಹೃದಯವನ್ನು ಗೆಲ್ಲಬೇಕು. ಅಂದರೆ ಪರಮಾತ್ಮನಿಗೆ ಪ್ರಿಯವಾದಂತಹ ಕಾರ್ಯವನ್ನು ನಾವು ಮಾಡುವಂಥದ್ದು. ಹೇಗೆ ಲೌಕಿಕ ಮಾತಾಪಿತರಿಗೂ ಸಹ ಮಕ್ಕಳಿದ್ದಾಗ ತಂದೆ ತಾಯಿಗೆ ಅತಿ ಪ್ರಿಯರು ಯಾರಾಗಿರ್ತಾರೆ ಅಂದರೆ ಯಾರು ತಂದೆ ತಾಯಿಯ ಆಜ್ಞಾಕಾರಿ ಮಕ್ಕಳಾಗಿರ್ತಾರೆ. ತಂದೆ ತಾಯಿಯ ಸಂಬಂಧದಲ್ಲಿ ಸತ್ಯತೆಯ ಗುಣವನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿರ್ತಾರೆ ಅಲ್ವೇ? ಹಾಗೆ ಶಿವ ತಂದೆಯೂ ಸಹ ನಮ್ಮ ಆತ್ಮಗಳ ತಂದೆಯಾಗಿದ್ದಾರೆ. ಅವರು ನಮ್ಮಿಂದ ಯಾವುದೊಂದು ಸ್ಥೂಲವಾಗಿರುವಂಥದ್ದನ್ನು ಅಪೇಕ್ಷಿಸೋದಿಲ್ಲ. ಒಂದು ವೇಳೆ ಸ್ಥೂಲವಾದಂತಹ ಯಾವುದೇ ಸೇವೆ ಮಾಡ್ತೀವಿ ಅಂದರೆ ಅದಕ್ಕೂ ಶಿವ ತಂದೆ ನಮಗೆ ಮರಳಿ ಪ್ರಾಪ್ತಿಯನ್ನು ಕೊಟ್ಬಿಡ್ತಾರೆ. ಹಾಗಾದರೆ ನಮ್ಮಿಂದ ಅಪೇಕ್ಷೆ ಪಡುವಂತಹ ಒಂದು ಪುರುಷಾರ್ಥ ಅಥವಾ ಗುಣ ಅಥವಾ ವ್ಯಕ್ತಿತ್ವ ಅಥವಾ ಸಾಧನೆ ಏನು ಅಂದಾಗ ಭಗವಂತನಿಗೆ ಅತಿ ಪ್ರಿಯವಾದಂತಹ ಒಂದು ಗುಣ ಸತ್ಯತೆ ಆಗಿದೆ. ಆದ್ದರಿಂದ ಹೇಳಲಾಗತ್ತೆ, ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ. ಸಾಹೇಬ್ ಅಂದರೆ ಮಾಲೀಕನಿಗೆ ಹೇಳಲಾಗತ್ತೆ. ವಿಶ್ವದ ಮಾಲೀಕನ ಆಗಿರುವಂಥ, ವಿಶ್ವದ ಒಡೆಯನಾಗಿರುವಂತಹ ಭಗವಂತನನ್ನು ನಾವು ರಾಜಿ ಮಾಡಿದ್ವಿ, ಖುಷಿಪಡಿಸಿದ್ವಿ, ಅವನಿಗೆ ನಾವು ಪ್ರಸನ್ನ ಮಾಡಿದ್ವಿ ಅಂದಾಗ ಯೋಚನೆ ಮಾಡಿ, ಅಂತಹವರ ಜೀವನದಲ್ಲಿ ಏನಾದರೂ ಕೊರತೆ ಇರಲಿಕ್ಕೆ ಸಾಧ್ಯನಾ? ಅವಶ್ಯವಾಗಿ ಇಲ್ಲ. ಭಕ್ತಿ ಮಾರ್ಗದಲ್ಲೂ ಸಹ ಅನೇಕ ವಿಧಿವಿಧಾನಗಳಿಂದ ಭಗವಂತನನ್ನು ಖುಷಿಪಡಿಸುವಂತಹ ಪುರುಷಾರ್ಥನೆ ಮಾಡ್ತೀವಿ. ಆದರೆ ಜ್ಞಾನ ಮಾರ್ಗದಲ್ಲಿ ಸ್ವಯಂ ಶಿವ ತಂದೆ ಸಹಜವಾದ ಮಾರ್ಗವನ್ನು ತಿಳಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವೇನೆಲ್ಲ ಮಾಡಿರ್ತೀವಿ ಆ ಒಂದು ಕರ್ಮಗಳ ಒಂದು ವಿವರಣೆ, ಅದು ಒಳ್ಳೆಯದು ಕೆಟ್ಟದು ಗೊತ್ತಿಲ್ಲದೆ ಏನೇ ಮಾಡಿರ್ತೀವಿ ಅದನ್ನು ಭಗವಂತನಿಗೆ ನಾವು ಅರ್ಪಿಸಬೇಕು ಸತ್ಯ ಹೃದಯದಿಂದ. ಎರಡನೇದು, ತಂದೆ ನಮಗೆ ಏನು ಆಜ್ಞೆ ಮಾಡ್ತಾರೆ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡುವಂತಹ ಮನೋಭಾವ ಇಟ್ಕೊಂಡಾಗ ಬಹಳ ಖುಷಿಯಿಂದ ನಮಗೆ ಭಗವಂತ ಆಶೀರ್ವಾದ ಮಾಡ್ತಾನೆ. ಹೇಗೆ ತಂದೆ ತಾಯಿಗಳು ಒಂದು ಕಾರ್ಯವನ್ನು ಕೊಟ್ಟಾಗ ಮಕ್ಕಳು ಅದನ್ನು ಮನಪೂರ್ತಿಯಾಗಿ ಮಾಡಿದ್ರು ಅಂತಂದಾಗ ತಂದೆ ಬಹಳ ಖುಷಿ ಪಡ್ತಾರಲ್ವ. ಖುಷಿಪಟ್ಟ ತಕ್ಷಣ ಮಕ್ಕಳಿಗೆ ತನ್ನಲ್ಲಿರುವಂಥ ಏನೋ ಒಂದು ಅಮೂಲ್ಯವಾಗಿರುವಂಥದ್ದನ್ನು ಕೊಡಬೇಕು ಅಂತ ಬಯಸ್ತಾರೆ. ಇಲ್ಲಿ ಸ್ವಯಂ ಭಗವಂತನೇ ನಮಗೆ ಮಾತಾ ಪಿತಾ ಆಗಿದ್ದಾರೆ ಹಾಗೂ ವಿಶ್ವದ ಮಾಲೀಕತ್ವವನ್ನು ಉಡುಗೊರೆಯಾಗಿ ಕೊಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳುವಾಗ ಅದನ್ನು ತಗೊಳ್ಳುವಂಥ ಯೋಗ್ಯತೆಯನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಬೇಕಾಗತ್ತೆ. ಬಹುಶಃ ಅನೇಕ ಬಾರಿ ನಾವು ವಿಚಾರ ಅಂತೂ ಮಾಡ್ತೇವೆ, ಬಾಬಾ ಹೇಳಿರೋದನ್ನು ಸಂಪೂರ್ಣ ಮಾಡಬೇಕು ಅಂತ. ಕಾರಣಾಂತರದಿಂದ ಅನೇಕ ಜನ್ಮಗಳ ಸಂಸ್ಕಾರದ ವಶವಾಗಿ ಅಥವಾ ವರ್ತಮಾನ ಸಮಯದ ಮಾಯೆಯ ಅನೇಕ ಸೆಳೆತಗಳಿಂದ ಬಹುಶಃ ಕೆಲವುದನ್ನು ನಾವು ಮಾಡಲು ಯೋಗ್ಯತೆಯನ್ನು ಪಡೆದಿರಲಿಕ್ಕಿಲ್ಲ ಅಥವಾ ಮಾಡುವಂಥ ಪ್ರಯತ್ನದಲ್ಲಿ ಕೆಲವೊಮ್ಮೆ ವಿಫಲರಾಗಿರ್ತೀವಿ. ಆದರೂ ಸಹ ಕ್ಷಮಾಸಾಗರನಾದಂತಹ ಶಿವ ತಂದೆ ಅದನ್ನು ಮನಸ್ಫೂರ್ತಿಯಾಗಿ ತಂದೆಗೆ ಒಪ್ಪಿಸಿಬಿಟ್ಟಾಗ ಪುನಃ ಮಾಡುವಂಥ ಶಕ್ತಿಯನ್ನು ನಮಗೆ ನೀಡ್ತಾರೆ. ಇಲ್ಲಿಯೂ ಸಹ ನಮಗೆ ಅತಿ ಮುಖ್ಯವಾದ ಗುಣ ಸತ್ಯತೆ ಬೇಕಾಗತ್ತೆ, ಪ್ರಾಮಾಣಿಕತೆ ಬೇಕಾಗತ್ತೆ. ಎಷ್ಟು ಸತ್ಯ ಹೃದಯ ಇಟ್ಕೊಳ್ತೀವಿ ಅಷ್ಟು ಬೇಗನೆ ನಮ್ಮಲ್ಲಿ ಪರಿವರ್ತನೆ ಸಹಜವಾಗುತ್ತೆ. ಎಂತಹದ್ದೇ ಕರ್ಮದಲ್ಲಿ ನಾವು ವಿಫಲರಾಗಿರ್ಬೋದು, ಎಂತಹದ್ದೇ ಪಾಪಕರ್ಮ ಮಾಡಿರ್ಬೋದು,
ಯಾವುದೇ ಪ್ರಕಾರದಲ್ಲಿ ಮಾಯೆಗೆ ವಶವಾಗಿರ್ಬೋದು. ಆದರೆ ಸದಾ ಮುಗ್ಧನಾಗಿರುವಂತಹ ಅತ್ಯಂತ ಮಧುರವಾಗಿರುವಂಥ ಶಿವತಂದೆಗೆ ಒಮ್ಮೆ ಸತ್ಯ ಹೃದಯದಿಂದ ನಾವು ಎಲ್ಲವನ್ನು ಸಮರ್ಪಿಸ್ತೀವಿ, ಕ್ಷಮೆಯಾಚಿಸ್ತೀವಿ, ಪುನಃ ಶ್ರೇಷ್ಠ ಕರ್ಮವನ್ನು ಮಾಡುವಂತಹ ಶುಭ ಸಂಕಲ್ಪವನ್ನು ಮಾಡ್ತೀವಿ ಎಂದಾಗ ತಂದೆ ಸದಾ ನಮಗೆ ಸಹಯೋಗ ನೀಡ್ತಾನೆ. ಈ ರೀತಿ ಪುರುಷಾರ್ಥ ಮಾಡ್ತಾ ನಾವು ಬಹಳ ಬೇಗನೆ ಶಿವತಂದೆಯ ಹೃದಯ ಸಿಂಹಾಸನವನ್ನು ಗೆಲ್ಲಬಹುದು. ಅಥವಾ ಶಿವನ ಹೃದಯದಲ್ಲಿ, ಭಗವಂತನ ಹೃದಯದಲ್ಲಿ ನಾವು ಸದಾ ವಿರಾಜಮಾನವಾಗಿರ್ಬೋದು. ಪರಮಾತ್ಮ ತಂದೆಗೆ ಅತಿ ಪ್ರಿಯವಾಗಿರುವಂಥದ್ದು ಪ್ರಾಮಾಣಿಕತೆ. ಯಾವುದೇ ಮಾಡ್ತೇವೆ ಅದರಲ್ಲಿ ಪ್ರಾಮಾಣಿಕತೆ ಇದ್ದಾಗ ಬಹಳ ಬೇಗನೆ ರಾಜಿಯಾಗ್ತಾನೆ. ಆದ್ದರಿಂದ ಅನೇಕ ಭಕ್ತರು, ಭಕ್ತ ಶಿರೋಮಣಿಗಳು ಸಹ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ತಮ್ಮ ಜೀವನದಲ್ಲಿ ಈ ಗುಣವನ್ನೇ ಧಾರಣೆ ಮಾಡ್ತಾ ಬಂದರು. ಹಾಗಾದರೆ ಬನ್ನಿ, ಪರಮಾತ್ಮನ ಹೃದಯ ಸಿಂಹಾಸನವನ್ನು ಸದಾ ಗೆಲ್ಲುವಂತಹ ಶ್ರೇಷ್ಠ ಸಂಕಲ್ಪಧಾರಿಯಾಗಿ ಸ್ವಯಂ ಭಗವಂತನೇ ಹೇಳ್ತಾನೆ, ನೀವು ಮಕ್ಕಳು ನನ್ನ ಹೃದಯ ಸಿಂಹಾಸನಧಾರಿಗಳಾಗಿದ್ದೀರಿ. ವರ್ತಮಾನ ಸಂಗಮ ಯುಗದ ಬ್ರಾಹ್ಮಣ ಆತ್ಮಗಳಿಗೆ ಶಿವತಂದೆ ತಿಳಿಸ್ತಾರೆ, ನೀವು ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಾಗಿದ್ದೀರಾ. ಆದ್ದರಿಂದ ಬಾಬಾ ಹೇಳ್ತಾರೆ, ನೀವು ನನ್ನ ಹೃದಯ ಸಿಂಹಾಸನದಲ್ಲಿ ಸದಾ ವಿರಾಜಮಾನವಾಗಿದ್ದೀರಿ. ಎಂತಹ ಅದ್ಭುತವಾದ ಮಾತು ಬಾಬಾ ಹೇಳ್ತಾರೆ. ಎಂತಹ ಪುರುಷಾರ್ಥಿನೇ ಆಗಿರ್ಬೋದು, ಮಾಲೆಯ ಕೊನೆಯ ಮಣಿಯೇ ಆಗಿರ್ಬೋದು, ಆದರೂ ಸಹ ಆ ಆತ್ಮನೂ ಸಹ ಭಗವಂತನನ್ನು ತಿಳ್ಕೊಂಡಿರೋ ಕಾರಣದಿಂದ ಅತಿ ಪ್ರಿಯರಾಗಿದ್ದಾರೆ. ಆದ್ದರಿಂದ ನಮ್ಮ ಪುರುಷಾರ್ಥದಲ್ಲಿ ಯಾವುದೇ ತ್ರುಟಿ ಇಲ್ಲದೆ ಸತ್ಯ ಹೃದಯದಿಂದ, ಪ್ರಾಮಾಣಿಕವಾದಂಥ ಪುರುಷಾರ್ಥದಿಂದ ಶಿವತಂದೆಯ ಹೃದಯದಲ್ಲಿ ವಿರಾಜಮಾನವಾಗಿರುವ ಅನುಭೂತಿಯನ್ನು ಮಾಡೋಣ. ಈಗ ಕೆಲವು ನಿಮಿಷಗಳಿಗೋಸ್ಕರ ನಾವು ನಮ್ಮ ಆತ್ಮದ ಅವಲೋಕನವನ್ನು ಮಾಡಿಕೊಳ್ತಾ ಈ ಈಶ್ವರೀಯ ಶ್ರೇಷ್ಠ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಪುರುಷಾರ್ಥಿ ಆತ್ಮಗಳು ಎಷ್ಟು ಭಗವಂತನಿಗೆ ನಾವು ಸಮೀಪ ರತ್ನಗಳಾಗಿದ್ದೀವಿ, ಎಷ್ಟು ಭಗವಂತನ ಹೃದಯವನ್ನು ಗೆಲ್ಲಿರುವಂಥ, ವಿರಾಜಮಾನವಾಗಿರುವಂಥ, ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತಹ ಯೋಗ್ಯತೆಯನ್ನು ಪಡೆದಿದ್ದೀವಿ. ಇದರ ಅವಲೋಕನವನ್ನು ಒಮ್ಮೆ ಮಾಡಿಕೊಳ್ಳೋಣ. ಬಹಳ ಪುರುಷಾರ್ಥ ಮಾಡ್ತಾ ಎಲ್ಲೋ ಒಂದು ಕಡೆ ಆಕಸ್ಮಿಕವಾಗಿ ಯಾವುದೋ ಒಂದು ಪರಿಸ್ಥಿತಿಗೆ ಒಳಗಾಗಿ ಯಾವುದಾದರೂ ತಪ್ಪು ಕರ್ಮವನ್ನು ಮಾಡಿದರೂ ಸಹ ಪುನಃ ಸತ್ಯ ಹೃದಯದಿಂದ ಆ ಶಿವತಂದೆಗೆ ಒಪ್ಪಿಸಿದಾಗ ಆ ಕರ್ಮದ ಲೇಖನವನ್ನು ಸಮಾಪ್ತಿ ಮಾಡುವಂಥ ಶಕ್ತಿ ಶಿವತಂದೆಗಿದೆ, ಪರಮಾತ್ಮನಿಗಿದೆ, ಭಗವಂತನಿಗಿದೆ. ಪುನಃ ತನ್ನ ಪ್ರೀತಿಯ ಬಾಹುಗಳಿಂದ ಮಕ್ಕಳನ್ನು ತನ್ನಲ್ಲಿ ಸಮಾವೇಶ ಮಾಡಿಕೊಳ್ತಾನೆ. ಪುನಃ ಶಕ್ತಿಯನ್ನು ಕೊಡ್ತಾ ಶ್ರೇಷ್ಠ ಸ್ಥಿತಿಯನ್ನು ಪಡೀಲಿಕ್ಕೆ ಜೊತೆಯನ್ನು ಕೊಡ್ತಾನೆ. ಹಾಗಾದರೆ ಅಂತಹ ಅದ್ಭುತವಾದಂತಹ, ಅತೀ ಪ್ರಿಯವಾದಂತಹ, ಮಧುರವಾದ ಹೃದಯದಿಂದ ನಮ್ಮನ್ನು ಸದಾ ಪ್ರೀತಿ ಮಾಡುವಂತಹ ಶಿವತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳಾಗುವಂಥ ಶ್ರೇಷ್ಠ ಸ್ಥಿತಿಯನ್ನು ನಾವು ಅನುಭವ ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ. ಕೆಲವು ನಿಮಿಷಗಳಿಗೋಸ್ಕರ ನಮ್ಮನ್ನು ನಾವು ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ, ಸೃಷ್ಟಿಯಲ್ಲಿರುವಂತಹ ಕೋಟ್ಯಾಂತರ ಆತ್ಮಗಳ ಹೋಲಿಕೆಯಲ್ಲಿ ನಾನಾತ್ಮ ವಿಶೇಷ ಆತ್ಮನಾಗಿದ್ದೇನೆ, ಅತಿ ಅಮೂಲ್ಯ ಭಗವಂತನ ರತ್ನವಾಗಿದ್ದೇನೆ. ಈ ಚಿಂತನೆಯ ಅಭ್ಯಾಸ ಮಾಡ್ತಾ ಶಿವತಂದೆಯ ಪವಿತ್ರ ಹೃದಯದಲ್ಲಿ ವಿರಾಜಮಾನವಾಗಿರುವ ಅನುಭೂತಿಯನ್ನು ಮಾಡೋಣ. ನಾನು ಸಂಗಮಯುಗಿ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ.
ಕೋಟಿಯಲ್ಲಿ ಕೆಲವರಲ್ಲಿ ಕೆಲವು ಆತ್ಮಗಳ ಪೈಕಿ ಭಗವಂತನ ದೃಷ್ಟಿ ಬಿದ್ದಿರುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ಪರಮಾತ್ಮನ ಹೃದಯದಲ್ಲಿ ಸದಾ ವಿರಾಜಮಾನವಾಗಿರುವ ಅಧಿಕಾರವನ್ನು ಪಡೆದಿರುವ ಅಧಿಕಾರಿ ಆತ್ಮನಾಗಿದ್ದೀನಿ. ಈ ಶ್ರೇಷ್ಠ ಭಾಗ್ಯವನ್ನು ಪಡೆಯಲು ನಾನಾತ್ಮ ಅನೇಕ ಜನ್ಮಗಳಿಂದ ಭಕ್ತಿಯನ್ನು ಮಾಡುತ್ತಾ ಭಗವಂತನನ್ನು ಒಲಿಸಿಕೊಂಡಿರುವೆನು. ಪ್ರಿಯ ಬಾಬಾ, ನೀವೆಷ್ಟು ಸ್ವಚ್ಛ ಹೃದಯದವರಾಗಿದ್ದೀರಿ. ಪವಿತ್ರ ಹೃದಯದವರಾಗಿದ್ದೀರಿ. ಅತ್ಯಂತ ಸ್ನೇಹಯುಕ್ತರಾಗಿದ್ದೀರಿ. ಈ ಭುವಿಯಲ್ಲಿ ಅವತರಣೆಯಾದೊಡನೆ ನಿಮ್ಮ ಪವಿತ್ರ ದೃಷ್ಟಿಯು ನನ್ನ ಮೇಲೆ ಬಿದ್ದಿದೆ. ನಾನಾತ್ಮ ಈ ದೃಷ್ಟಿಯಿಂದಲೇ ಪವಿತ್ರನಾಗುತ್ತಾ ನಿಮ್ಮ ಸಮೀಪ ಬರುವಂಥ ಶಕ್ತಿಯನ್ನು ಪಡೆದುಕೊಂಡೆ. ಶಿವಬಾಬಾ, ನೀವೇ ನನಗೆ ಸ್ಮೃತಿಯನ್ನು ತರಿಸಿದ್ದೀರಿ. ನಾನಾತ್ಮ ನಿಮ್ಮ ಅತಿ ಮಧುರ ಮಗುವಾಗಿದ್ದೇನೆ. ಪ್ರತಿ ಕಲ್ಪದಲ್ಲಿಯೂ ನೀವು ನನಗೆ ಪ್ರಾಪ್ತವಾಗುತ್ತೀರಿ. ಪ್ರತಿ ಕಲ್ಪದಲ್ಲಿಯೂ ನಿಮ್ಮ ಶ್ರೇಷ್ಠ ಆಸ್ತಿಗೆ ಅಧಿಕಾರಿಯಾಗುವಂಥ ಸಮರ್ಥ ಆತ್ಮನಾಗಿದ್ದೇನೆ. ಮಧುರ ಬಾಬಾ, ಅನೇಕ ಜನ್ಮಗಳಿಂದ ನನ್ನಲ್ಲಿರುವ ಯಾವುದೇ ಅಪವಿತ್ರತೆ, ಅಸತ್ಯತೆ, ಅಶುದ್ಧತೆ ನನ್ನನ್ನು ನಿಮ್ಮಿಂದ ಬಹಳ ದೂರ ಹೋಗುವ ಹಾಗೆ ಅನುಭೂತಿ ಮಾಡಿಸಿತ್ತು. ಈಗ ನನಗೆ ಅಪಾರ ಖುಷಿಯಾಗುತ್ತಿದೆ. ನನ್ನ ಜೀವನ ಚರಿತ್ರೆಯನ್ನೆಲ್ಲ ನಿಮಗೆ ಒಪ್ಪಿಸಿ ಸ್ವಚ್ಛ ಆತ್ಮನಾಗುತ್ತಿದ್ದೇನೆ. ಶುದ್ಧ ಆತ್ಮನಾಗುತ್ತಿದ್ದೇನೆ. ಸತ್ಯತೆಯ ಶಕ್ತಿಯನ್ನು ನನ್ನಲ್ಲಿ ಧಾರಣೆ ಮಾಡುತ್ತಾ ಸದಾ ನಿಮ್ಮ ಹೃದಯದಲ್ಲಿ, ಹೃದಯ ಸಿಂಹಾಸನದಲ್ಲಿ ವಿರಾಜಮಾನವಾಗಿರುವ
ಶ್ರೇಷ್ಠ ಅನುಭೂತಿಯನ್ನು ಮಾಡುತ್ತಿದ್ದೀನಿ. ಪ್ರಿಯ ಬಾಬಾ, ಅಜ್ಞಾನಕ್ಕೆ ವಶವಾಗಿ ಮಾಯೆಯ ಮುಸುಕಿನೊಳಗೆ ದೇಹದ ಅನೇಕ ಸೆಳೆತಗಳಲ್ಲಿ ನಾನಾತ್ಮ ನನ್ನನ್ನೇ ನಾನು ಮರೆತಿದ್ದೆ. ಪುನಃ ನನಗೀಗ ಸ್ಮೃತಿ ಬಂದಿದೆ. ನಾನು ಅತೀ ಪವಿತ್ರವಾದ ಪರಮಾತ್ಮನ ಮಗುವಾಗಿದ್ದೇನೆ. ಪುನಃ ನನ್ನಲ್ಲಿರುವ ಅನೇಕ ನ್ಯೂನತೆಗಳನ್ನು ಸಮಾಪ್ತಿಗೊಳಿಸಿ ನಿಮ್ಮ ಸಾನ್ನಿಧ್ಯದಲ್ಲಿ ಬಂದಿದ್ದೀನಿ. ಶಿವಬಾಬಾ, ನೀವೆಷ್ಟು ಕ್ಷಮಾಸಾಗರರಾಗಿದ್ದೀರಿ. ದಯಾಸಾಗರರೂ ಆಗಿದ್ದೀರಿ. ಅನೇಕ ಬಾರಿ ದೇಹದ ಸೆಳೆತಗಳಿಂದ ಹೃದಯ ಸಿಂಹಾಸನದಿಂದ ಕೆಳಗೆ ಮಾಯೆ ಸಂಘದಲ್ಲಿ ಹೋದಂಥ ನನ್ನನ್ನು ಪುನಃ ಪುನಃ ಶಕ್ತಿಯನ್ನು ನೀಡಿ ಅಪಾರ ಪ್ರೀತಿಯಿಂದ ನನ್ನಲ್ಲಿರುವ ಮಾಯೆಯ ಸಂಸ್ಕಾರಗಳನ್ನು ಸಮಾಪ್ತಿಗೊಳಿಸಿದ್ದೀರಿ. ಪ್ರಿಯ ಬಾಬಾ, ನಿತ್ಯವೂ ನೀವು ಮಧುರ ಮಕ್ಕಳೇ ಎಂದು, ಮಧುರಾತಿ ಮಧುರ ಮಕ್ಕಳೇ ಎಂದು ಸಂಬೋಧಿಸಿ ನನ್ನಲ್ಲಿರುವ ಕಹಿತನವನ್ನು, ಅನೇಕ ಅವಗುಣಗಳನ್ನು ಸಮಾಪ್ತಿಗೊಳಿಸುತ್ತಾ ಬಂದಿದ್ದೀರಿ. ಈಗ ನಾನಾತ್ಮ ಸತ್ಯತೆಯ ಶಕ್ತಿಯಿಂದ ಸದಾ ನಿಮ್ಮ ಹೃದಯದಲ್ಲಿ ವಿರಾಜಮಾನವಾಗಿರುತ್ತೇನೆ. ಸದಾ ನಿಮ್ಮ ಸ್ಮೃತಿಯನ್ನು ನನ್ನ ಹೃದಯದಲ್ಲಿ ಸಮಾವೇಶ ಮಾಡಿಕೊಂಡಿರುತ್ತೇನೆ. ಪ್ರಿಯಾತಿ ಪ್ರಿಯ ಶಿವಬಾಬಾ, ಈ ಸಂಗಮದ ಅಮೂಲ್ಯ ಜನ್ಮದಲ್ಲಿ ನೀವೇ ನನಗೆ ಸತ್ಯ ಮಾರ್ಗದರ್ಶಕರಾಗಿ ಅನೇಕ ಮಾಯೆಯ ಪೆಟ್ಟುಗಳಿಂದ ಮುಕ್ತರನ್ನಾಗಿ ಮಾಡಿದ್ದೀರಿ. ನೀವೇ ನನ್ನನ್ನು ಭವಿಷ್ಯದಲ್ಲೂ ರಾಜ್ಯ ಸಿಂಹಾಸನದಲ್ಲಿ ವಿರಾಜಮಾನವಾಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದೀರಿ. ಶಿವಬಾಬಾ, ನಾನೀಗ ಕೇವಲ ನಿಮ್ಮ ಸಂಘದಲ್ಲಿ ಇರುತ್ತಾ
ಅನೇಕ ಮಾಯೆಯ ಸಂಘಗಳಿಂದ, ಅನೇಕ ಸೆಳೆತಗಳಿಂದ ಮುಕ್ತನಾಗಿರುವ ಅನುಭೂತಿ ಮಾಡುತ್ತಿದ್ದೇನೆ. ನಿಮ್ಮ ಹೃದಯ ಸಿಂಹಾಸನವು ನನಗೆ ಅತ್ಯಂತ ಸುರಕ್ಷಿತ ಸ್ಥಾನವಾಗಿದೆ. ಅತ್ಯಂತ ಶ್ರೇಷ್ಠ ಅನುಭೂತಿಯ ಸ್ಥಿತಿಯಾಗಿದೆ. ಪ್ರಿಯ ಬಾಬಾ, ಈ ಅದ್ಭುತ ಅನುಭವದೊಂದಿಗೆ ನನ್ನಲ್ಲಿ ನಾನು ದೃಢ ಸಂಕಲ್ಪವನ್ನು ಮಾಡುತ್ತಿದ್ದೇನೆ. ನಾನೆಂದಿಗೂ ನಿಮ್ಮಿಂದ ಮಾಯೆಯ ಸೆಳೆತದಲ್ಲಿ ಬಂದು ವಿಮುಖನಾಗುವುದಿಲ್ಲ. ಸದಾ ನಿಮ್ಮ ಛತ್ರಛಾಯೆಯಲ್ಲಿ ಸುರಕ್ಷಿತವಾಗಿರುತ್ತೇನೆ. ನಿಮ್ಮ ಹೃದಯ ಸಿಂಹಾಸನವನ್ನು ಪಡೆದಿರುವ ನಾನು ಅಪಾರ ಧನ್ಯತೆಯನ್ನು ಅನುಭವ ಮಾಡುತ್ತಿದ್ದೇನೆ. ಪ್ರಿಯ ಬಾಬಾ, ಇದೆಂತಹ ಅದ್ಭುತವಾದ ಅಲೌಕಿಕ ಅನುಭೂತಿಯಾಗಿದೆ. ಅನೇಕ ಭಕ್ತರು ಒಂದು ಕ್ಷಣದ ದರ್ಶನಕ್ಕೆ ಎಷ್ಟೊಂದು ಪರಿಶ್ರಮ ಪಡುತ್ತಿದ್ದಾರೆ. ನಾನೆಂತಹ ಪರಮ ಭಾಗ್ಯಶಾಲಿ ಆತ್ಮ. ಸ್ವಯಂ ಭಗವಂತನೇ ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡು ತನ್ನ ಹೃದಯ ಸಿಂಹಾಸನದಲ್ಲಿ ಸ್ಥಾನವನ್ನು ನೀಡಿದ್ದಾರೆ. ಮಧುರಾತಿ ಮಧುರ ಶಿವ ತಂದೆಯೇ, ಸೃಷ್ಟಿ ನಾಟಕದಲ್ಲಿ ನನ್ನದು ಅತ್ಯಂತ ಶ್ರೇಷ್ಠ ಭಾಗ್ಯವಾಗಿದೆ. ನನಗೀಗ ಅಪಾರ ನಶೆ, ಖುಷಿ ಅನುಭೂತಿಯಾಗುತ್ತಿದೆ. ಪ್ರತಿ ಕಲ್ಪದಲ್ಲೂ ನನಗೆ ಈ ಶ್ರೇಷ್ಠ ಪಾತ್ರವು ಸಿಗುತ್ತದೆ. ಈ ಶ್ರೇಷ್ಠ ಭಾಗ್ಯಕ್ಕೆ ನಾನು ಅಧಿಕಾರಿಯಾಗಿರುತ್ತೇನೆ. ಪ್ರಿಯ ಬಾಬಾ, ನನ್ನಲ್ಲೀಗ ಯಾವುದೇ ಅವಗುಣಗಳಿದ್ದರೂ ಅದೆಲ್ಲವನ್ನು ನಿಮ್ಮ ಮುಂದೆ ಸತ್ಯ ಹೃದಯದಿಂದ ಸಮರ್ಪಿಸುತ್ತಿದ್ದೇನೆ. ಅದಕ್ಕೆ ಬದಲಾಗಿ ನಿಮ್ಮಿಂದ ಅನೇಕ ವರದಾನಗಳನ್ನು ಪಡೆಯುತ್ತಾ ನಿಮ್ಮ ಶ್ರೇಷ್ಠ ಆಶೀರ್ವಾದಕ್ಕೆ ಪಾತ್ರನಾಗುತ್ತಿದ್ದೇನೆ. ಪ್ರಿಯ ಬಾಬಾ, ನಿಮ್ಮ ಜೊತೆಯ ಅನುಭೂತಿ, ನಿಮ್ಮ ಸಂಘದ ಅನುಭವ
ಅತ್ಯಂತ ವಿಶೇಷವಾಗಿದೆ. ಸದಾ ನಿಮ್ಮ ವರದಾನದ ಹಸ್ತವು ನನ್ನ ಶಿರಸ್ಸಿನ ಮೇಲಿರುವ ಅನುಭೂತಿಯನ್ನು ಮಾಡುತ್ತಿದ್ದೇನೆ. ಅತಿ ಪ್ರಿಯ ಶಿವ ತಂದೆ, ನೀವು ನನ್ನನ್ನು ಅನೇಕ ಬಾರಿ ಕ್ಷಮಿಸಿದ್ದೀರಿ. ಅನೇಕ ಬಾರಿ ನನ್ನನ್ನು ಪ್ರೀತಿಯಿಂದ ತನ್ನವರನ್ನಾಗಿ ಮಾಡಿಕೊಂಡಿದ್ದೀರಿ. ಅಸಮರ್ಥನಾಗಿದ್ದ ನನ್ನನ್ನು ಮಾಯಾಜೀತನಾಗಲು ಸಮರ್ಥ ಆತ್ಮನನ್ನಾಗಿಸಿದ್ದೀರಿ. ಸದಾ ನಿಮ್ಮ ಹೃದಯದಲ್ಲಿ ವಿರಾಜಮಾನವಾಗಿರುವ ನನಗೆ ಅನೇಕ ದುಃಖ, ಶೋಕ, ಭಯ, ಚಿಂತೆಗಳಿಂದ ಮುಕ್ತ ಮಾಡಿದ್ದೀರಿ ಬಾಬಾ. ನಾನೀಗ ಸದಾ ನಿಮ್ಮವರಾಗಿದ್ದು ನಿಮ್ಮ ಹೃದಯದಲ್ಲಿ ಆಸೀನರಾಗಿದ್ದು ವಿಜಯಿ ಆತ್ಮನಾಗಿರುತ್ತೇನೆ. ವಿಜಯವು ನನ್ನ ಜನ್ಮಸಿದ್ಧ ಅಧಿಕಾರವೆಂಬ ಅನುಭೂತಿಯಲ್ಲಿ ಸರ್ವಪ್ರಾಪ್ತಿ ಸ್ವರೂಪಿಯಾಗಿರುತ್ತೇನೆ. ಇಂತಹ ಅದ್ಭುತ ಅನುಭವವನ್ನು ನೀಡುತ್ತಿರುವ ನಿಮಗೆ ಅನಂತ ಅನಂತ ಧನ್ಯವಾದಗಳು ಬಾಬಾ. ಓಂ ಶಾಂತಿ.